ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತದ ಅಭ್ಯುದಾನಮ ಧರ್ಮಸ್ಯ ತದಾತ್ಮನಾಂ ಸುಜಾಮ್ಯಗಃ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಭಗವದ್ಗೀತೆಯಲ್ಲಿ ಅರ್ಜುನ್ ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತಃ ಅಭ್ಯುದಾನಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಕಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಂದರೆ ಈ ಪ್ರಪಂಚದಲ್ಲಿ ಧರ್ಮವು ಯಾವತ್ತೂ ಕ್ಷೀಣವಾಗಿ ಅಧರ್ಮವು ಯಾವತ್ತು ತಲೆ ಎತ್ತಿ ತಾಂಡವಾಡುತ್ತೋ, ಅತ್ಯಾಚಾರಗಳು ಅನ್ಯಾಯಗಳು ಯಥೇಚ್ಛವಾಗಿ ಎಲ್ಲಿ ಮೆರೆಯಲಾರಂಭಿಸುತ್ತೋ ಆಗ ಭಗವಂತ ಹೇಳ್ತಾನೆ, ನಾನು ಆಯಾಯ ಕಾಲಕ್ಕೆ ಆಯಾಯ ಅವತಾರವನ್ನು ನಾನು ತಾಳ್ತೀನಿ. ಅಂದ ಹಾಗೆ ಯುಗಯುಗಾಂತರದಲ್ಲಿಯೂ ಕೂಡ ಪ್ರಥಮೇ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ, ದ್ವಿತೀಯ ರಾವಣ ಕುಂಭಕರ್ಣ, ತೃತೀಯ ಶಿಶುಪಾಲ ದಂತವಕ್ರಃ, ಈ ರೀತಿಯಾಗಿ ಯುಗಯುಗದಿಂದಲೂ ಒಂದೊಂದು ಅವತಾರವನ್ನು ಎತ್ತುಕೊಂಡು ಬಂದಿದ್ದಾರೆ. ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಗೋಸ್ಕರ. ಅಂತಹ ಭಗವಂತನ ಚರಿತ್ರೆಯನ್ನು ನಾವೆಲ್ಲರೂ ಇಹದಲ್ಲಿ ಕೀರ್ತಿ, ಪರದಲ್ಲಿ ಸದ್ಗತಿ, ಇದಕ್ಕೋಸ್ಕರವಾಗಿ ನಾವು ಅವನ ಸ್ಮರಣೆಯನ್ನು ಮಾಡಬೇಕಾಗಿದೆ. ಇರುವಾಗ ಒಳ್ಳೆಯ ಕೀರ್ತಿ, ಯಾರ ಸತ್ತೋರು ಏನಂತೀವಿ, ಎಂಥ ಒಳ್ಳೆಯ ಮನುಷ್ಯನೀಯ, ಎಂಥ ಗುಣವಂತ, ಧರ್ಮವಂತ, ದಾನವಂತ, ವಿದ್ಯಾವಂತ, ಅವನ ಗುಣಗಳು ಲೆಕ್ಕ ಆಗ್ತಾ ಇರ್ತೀವಿ. ಸತೋದ ಅಂದ ತಕ್ಷಣ ಎಷ್ಟು ಗಾತ್ರ ಇದ್ದ ಅಂತ ಯಾರು ಕೇಳ್ತಾರ? ಕೇಳಲ್ಲ. 8 ಗೇಣು ದೇಹ ಕೀಲ 68 ಕೋಟಿ ರೋಮಗಳು 8 ಕೋಟಿಯಿಂದ ಕೂಡ್ತಕ್ಕಂಥ ಮಲಮೂತ್ರದ ಬಾಣ ದೇಹವನ ನೆಂಟ ನೀನಿದ್ದೊಂದರಗಳಿಗೆ ಹಗಲಿದೊಳವಣೆ ಎಂಟಿಲಿ ಮುಚ್ಚುವರಯ್ಯ. ಎಂದಾದರೊಂದು ದಿನ ಮಣ್ಣಿಗೋ ಬೆಂಕಿಗೋ ಹೋಗ್ತಕ್ಕಂಥ ಈ ದೇಹದಲ್ಲಿ ಯಾವ ಫಲಪುರುಷಾರ್ಥಗಳಿಲ್ಲ, ನಿನ್ನ ಹೆಸರನ್ನು ಮಾತ್ರ ಉಳಿಸ್ಕೋ. ಯಾರು ಕಟ್ಟಿದ ಕೆರೆ? ಪುಣ್ಯಾತ್ಮರು. ಯಾರು ನೆಟ್ಟು ಮರ? ಯಾರು ಕಟ್ಟಿಸಿದ ದೇವಸ್ಥಾನ? ಆಗ ನಮ್ಮ ಹೆಸರು ಉಳಿಯುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಮನುಷ್ಯನಿಗೆ ಜ್ಞಾನ ಅಂತಕ್ಕಂಥದ್ದು ಇರಬೇಕು. ಈ ಜ್ಞಾನ ಅಂತಕ್ಕಂಥದ್ದು ಯಾವ ಅಂಗಡಿಲೂ ಮಾರುವಂಥ ವಸ್ತುವಲ್ಲ. ಯಾವ ಮಾರ್ಕೆಟ್ಗೋರು ದುಡ್ಡು ಕೊಂಡ್ಕೊಬರಕ್ಕೆ ಸಾಧ್ಯವಿಲ್ಲ. ಮನುಷ್ಯನ ತಾನು ಜ್ಞಾನವಂತನಾಗಬೇಕಾದ್ರೆ ದೊಡ್ಡವರು ಹೇಳ್ತಾರೆ, ದೇಶ ಸುತ್ತಬೇಕೋ, ಕೋಶ ಓದಬೇಕೋ. ನೀನು ದೇಶ ಸುತ್ತಬೇಕು, ಕೋಶ ಓದಬೇಕು, ಆಗ ಮನುಷ್ಯ ತಾನು ಜ್ಞಾನವಂತನಾಗ್ತಾನೆ ಅಂತ ಹೇಳಿದ್ದಾರೆ. ಈ ಅಲ್ಪಾಯುಷವಂತ ನಾವುಗಳು ದೇಶ ಸುತ್ತೋದಕ್ಕಾಗಲಿ ಕೋಶ ಓದಕ್ಕಾಗಲಿ ಸಾಧ್ಯವಿಲ್ಲ. ಮತ್ತೇನು ಮಾಡಬೇಕು? ಹೇ ಮಾನವ, ನೀನು ಈ 3 ಪದವನ್ನಾದರೂ ಅರ್ಥ ಮಾಡ್ಕೊಂಡ್ರು. ಯಾವ ಪದಗಳನ್ನು? ತಿಳಿ, ಹುಳಿ, ಕಳೆ. ಈ ತಿಳಿ ಅಂದರೆ ಈ ತೆಳ್ಳತಕ್ಕಂಥ ನೀರಲ್ಲ. ಹುಳಿ ಅಂದರೆ ಈ ಸಾರ್ಗಾಕ ಹುಣಸೆಕಾಯಿ ಹಾಕೊಂಡ್ರವ. ಕಳೆ ಅಂದರೆ ಗದ್ದೆ ತೋಟದಲ್ಲಿ ಬೆಳತಕ್ಕಂಥ ಸತ್ಯ ಅಲ್ಲ. ತಿಳಿ. ಹಲವಾರು ಆ ಭಗವಂತನ ಚರಿತ್ರೆಯನ್ನು, ರಾಮಾಯಣ, ಮಹಾಭಾರತ, ಅವನ ಲೀಲೆ, ಅವನ ಗುಣಗಾನವನ್ನು ಮಾಡು. ನೀನು ತಿಳಿ. ನಿನ್ನ ಜೀವನದ ನೆಲೆ ಯಾವುದೆಂಬುದನ್ನು ತಿಳಿ. ಉಳಿ. ಹೇ ಮಾನವ, ನೀನು ಈ ಪ್ರಪಂಚ ಹುಟ್ಟೋದಕ್ಕೆ ಏನು ಉಳಿಸಿದ್ಯಪ್ಪ? ತೋಷಕ್ಕೇನು ಬೇಕಾದಷ್ಟಿದೆ. ಈ ಕಾಮಸಂದ್ರ ಎಲ್ಲ ನಂದೆ, ಮಾಗಡಿ ತಾಲೂಕೆಲ್ಲ ನಂದೆ, ನೆಂಟರು, ಇಷ್ಟರು, ಬಂಧುಗಳು, ಬಾಂಧವರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇವರೆಲ್ಲ ನನ್ನವರೇ ಅಂತೀವಿ. ಆದರೆ ನೀ ಲೋಕವನ್ನು ಬಿಟ್ಟು ಹೋಗುವಾಗ ಯಾಕೆ ಬಡದಾಟಿ ತಮ್ಮ
ಮಾಯೆ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗೋದರಿಯ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಯಾಕೆ ಬಡ್ದಾಕಿ ತಮ್ಮ ಯಾಕೆ ಬಡ್ದಾಕಿ ತಮ್ಮ ಮಾಯೆ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗೋದರಿಯ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಮಕ್ಕಳಿರುವರು ತಮ್ಮ ಎಲ್ಲಿ ದಾನಕ ಎಂದು ಮಕ್ಕಳಿರುವರು ತಮ್ಮ ಎಲ್ಲಿ ದಾನಕ ಇದ್ರೆ ತುಂಬೋ ದಾನಕ ಇದ್ರೆ ತುಂಬೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಕುಣಿತನಕ ಮಣ್ಣಿರೋ ತನಕ ಸತ್ತಾಗ ಬರುವರು ತಮ್ಮ ಯಾಕೆ ಬಡ್ದಾಟಿ ತಮ್ಮ ಮಾಯೆ ನೆಚ್ಚಿ ಸಂಸಾರ ನೆಚ್ಚಿ ನೀನೋದರಿಯೇ ತಮ್ಮ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ಬದುಕಿ ಕಳೆಯೋ ತನಕ ಬದುಕಿ ಕಳೆಯೋ ತನಕ ನಿನ್ನಾಗೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನಾಗೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನ ಕೊರಳಿಗೆ ಕುಂಟೆ ಬೀಳೋ ತನಕ ನಿನ್ನ ಕೊರಳಿಗೆ ಕುಂಟೆ ಬೀಳೋ ತನಕ ಯಾಕೆ ಬಡ್ದಾಟಿ ತಮ್ಮ ಮಾಯೆ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ. ಇವರೆಲ್ಲ ಎಲ್ಲಿರೋರು ಬರ್ತಾನೆ ನಿಂತು ಎಲ್ಲಿ ತನಕ ಬರೋದು ಸಾಧ್ಯ? ಮಣ್ಣಿಗೋ ಬೆಂಕಿಗೋ ಹಾಕೋ ತನಕ ಮಾತ್ರ ಬರೋದು ಸಾಧ್ಯ. ಅಲ್ಲಿಂದ ಆಚೆ ಒಂದು ಕಾಪಾಡ್ತಕ್ಕಂಥವರು ನೀನು ಮಾಡಿದಂಥ ದಾನ, ನೀನು ಮಾಡಿದಂಥ ಧರ್ಮ, ನೀನು ಮಾಡಿದಂಥ ಪರೋಪಕಾರಿಗಳು ಕಾಪಾಡ ವಿನಃ ಇವರ್ಯಾರು ನಿನ್ನನ್ನು ಕಾಪಾಡಲು ಸಾಧ್ಯವಿಲ್ಲ. ಅಂಥ ನಿನ್ನ ಹೆಸರನ್ನು ಉಳಿಸ್ಕೋ. ಯಾರೊಬ್ರು ಹಿಂಗೆ ಭಿಕ್ಷಕ್ಕೆ ಬಂದ್ರಂತೆ, ತಾಯಿ ಯಾರೋ ಇದ್ದೊಳಗೆ ಭಿಕ್ಷಾ ಅಂದ. ಆಯಮ್ಮ ಮರದಲ್ಲಿ ಸ್ವಲ್ಪ ಹಸಿತೋ ಅಕ್ಕಿನೋ ಏನೋ ತೊಗೊಂಡು ಭಿಕ್ಷಾ ಅಂತ ಕೇಳಿದ್ಮೇಲೆ ತರಬೇಕಲ್ಲ. ನಿಮ್ಮ ಕಡೆಲ್ಲ ಏನಂತಾರೋ, ನಮ್ಮ ಕಡೆಲ್ಲ ಕ್ವಂಗ ಅಂತಾರೆ. ಕ್ವಂಗ, ಆ ಕ್ವಂಗದಲ್ಲಿ ಆ ಕ್ವಂಗ ತುದಿಗೆ ಅಕ್ಕಿಯ ಸೀಟೆಲ್ಲ ಇಟ್ಕೊಂಡು ತಾವು ಬಂತು. ಇನ್ನೇನು ಜೋಳಿಗೆ ಹಾಕಬೇಕು. ಅಕ್ಕವ್ರೆ ನಿಮ್ಮನ್ನೇ ಕೂಗ್ತಾ ಇರೋದು. ಆ ದೊಡ್ಡ ಮನೆ ಯಜಮಾನ ತೀರ್ಕೊಬೋದು. ಹೌದಾ? ಅಯ್ಯಯ್ಯೋ, ಸ್ವಲ್ಪ ನಿಂತ್ಗಳಯ್ಯ, ಅವ್ರೇನು ಸ್ವರ್ಗಕ್ಕೆ ಹೋದ್ರೋ ನರ್ಗಕ್ಕೆ ಹೋದ್ರೋ ಸ್ವಲ್ಪ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಆ ಕ್ವಂಗನ ಇಟ್ಬಿಟ್ಟು ಆ ಯಮ್ಮ ಹೊರಟೋಯ್ತು. ಇವನು ಹಂಗೆ ನಿಂತ್ಕೊಬಿಟ್ಟ. ಇನ್ನೂ 4 ಮನೆ ಭಿಕ್ಷೆ ಮಾಡ್ಬೋದಾಗಿತ್ತು. ಆದರೆ ಇವನ ಆಂತರ್ಯ ಏನು? ಸ್ವರ್ಗ ನರಕ ಎಲ್ಲೋ ಇದೆ ಅಂತ ಹೇಳ್ತಾರೆ. ಈ ಅಮ್ಮ ಸ್ವರ್ಗಕ್ಕೆ ಹೋದ್ರು ನರ್ಗಕ್ಕೆ ಹೋದ್ರು ನೋಡ್ಕೊಂಡು ನಾನು ಈಗಲೇ ಬಂದ್ಬಿಡ್ತೀನಿ ಅಂತ ಹೋಯ್ತಲ್ಲ. ನಾನೇನಂತ ತಿಳ್ಕೊಳ್ಳೇಬೇಕು. ಆ ಯಮ್ಮ ಆ ಶವ ನೋಡ್ಕೊಂಡು ಬರೋವರೆಗೂ ಅಲ್ಲೇ ಕಾಯ್ಕೊಂಡು ಅಲ್ಲೇ ನಿಂತ್ಬಿಡ್ತು. ಯಾರೋ ದಾಸಪ್ಪ ಭಿಕ್ಷೆ ಕೇಳಿದ್ನಲ್ಲ, ಈ ಅಮ್ಮ ಶವ ನೋಡಿಕೊಂಡು ಹಿಂತಿರ್ಗಿ ಬಂತು. ಭಿಕ್ಷೆ ಕೊಡಕ್ಕೆ ಹೋದ್ರು. ಸ್ವಲ್ಪ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡುವ, ಆಮೇಲೆ ಭಿಕ್ಷೆ ಇಸ್ಕೋತೀನಿ. ಯಾಕೋ ದಾಸಪ್ಪ, ಏನು ಕೇಳಪ್ಪ? ತಾಯಿ ನೀವು ಹೋದ್ರಲ್ಲ, ಆ ತೀರ್ಕೊಂಡವ್ರನ್ನ ಸ್ವರ್ಗಕ್ಕೆ ಹೋದ್ರು ನರ್ಗಕ್ಕೆ ಹೋದ್ರು ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೋದ್ರಲ್ಲ, ಅವರು ಸ್ವರ್ಗಕ್ಕೆ ಹೋದ್ರು ನರ್ಗಕ್ಕೆ ಹೋದ್ರು ನನಗೆ ಸ್ವಲ್ಪ ಹೇಳಿ ತಾಯಿ. ಎಂಥ ಪ್ರಶ್ನೆ ಕೇಳ್ತಾರಪ್ಪ. ಅಪ್ಪ, ಅವರು ಖಂಡಿತವಾಗ್ಲೂ ಸ್ವರ್ಗಕ್ಕೆ ಹೋದ್ರು ಕಣಪ್ಪ. ಹಾಂ, ನಿನಗೆ ಯಾಕೆ ಗೊತ್ತಾಯಿತು?
ಸ್ವರ್ಗ ನರಕ ಬೇರೆಡೆ ಎಲ್ಲೂ ಇಲ್ಲ ಕಾಣೋ, ನೀ ಬದುಕಿ ಬಾಳಿಗೆ ನಡೆಕ. ಸ್ವರ್ಗ ನರಕ ಎಲ್ಲೂ ಬೇರೆ ಕಡೆ ಇಲ್ಲಪ್ಪ. ನೀನು ಹುಟ್ಟಿದ ಮೇಲೆ ನೀನು ಬದುಕಿ ಬಾಳಿ ನೀನು ನಡೆದಿರ್ತೀಯಲ್ಲ ದಾರಿ, ಅದರಲ್ಲೇ ಕಾಣುತ್ತೆ. ಆ ಯಜಮಾನರು ತೀರ್ಕೊಂಡಾಗ ಎಲ್ಲರೂ ಹೇಳಿದ್ರು, ಅಯ್ಯೋ ಪುಣ್ಯಾತ್ಮ ಇನ್ನೂ 4 ದಿವಸ ಇರಬೇಕಾಗಿತ್ತು, ಇನ್ನೂ 4 ಕಾಲ ಬದುಕಬೇಕಾಗಿತ್ತು, ಇನ್ನೂ ಹಲವಾರು ಪುಣ್ಯ ಕಾರ್ಯ ಮಾಡಬೇಕಾಗಿತ್ತು. ಅವ್ರು ಹೊಂಟೋದ್ ದಿವಸದಿಂದ ಎಷ್ಟು ಕೆಲಸ ನಿಂತೋಯ್ತಪ್ಪ, ದೇವ್ರು ಬೇಗ ಕರ್ಕೊಬಿಟ್ನಲ್ಲಯ್ಯ ಅಂತ ಜನ ಕೊಂಡಾಡ್ರಿ ವಿನಃ ಓ ಅದನ್ನ ಹೋಗ್ಲಿ ಬಾ ಹಂಗನ್ಸ್ಕೊಳ್ಳೋ ಇದ್ದಾರೆ. ಬರೀ 30 ಜನನೂ ಹೋಗಲ್ಲ. ನೋಡಿ ನಮ್ಮ ರಾಜಣ್ಣನವರ ಒಂದು ಸ್ಮರಣಾರ್ಥ ಅಂದರೆ, ನೀವೊಂದು 60-70 ಜನನಾರ ಇಲ್ಲಿ ಕುಂತಿದ್ದೀರಾ. ಕೆಲವು ಕಡೆ ನಾವು ಹೊರಗತೆಗೆ ಹೋದ್ರೆ 3-4 ಜನನೂ ಇರಲ್ಲ. ಅದೇ ಸ್ವರ್ಗ ನರಕ ಬೇರೆ ಎಲ್ಲೂ ಇಲ್ಲ ಕಾಣೋ, ಅದನ್ನು ನೀನು ಇಲ್ಲೇ ಕಾಣಬೇಕು. ಅಂಥ ನಿನ್ನ ಹೆಸರನ್ನು ಉಳಿಸ್ಕೋ. ಕಳೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಈ ಹರಿಷಡ್ಡುಗಳನ್ನು ದೂರ ಮಾಡಬೇಕು. ಪರಸ್ತ್ರೀಯರ ನಕ್ಷ ತಂಗಿಯರಂತೆ ಭ್ರಮಿತ ಪರನ ತೊಂದನ ಮಣ್ಣಿನ ಗೆಡ್ಡೆಯಂದದಿ ನೋಡೋ. ಪರಸ್ತ್ರೀಯರನ್ನು ಕಂಡಾಗ, ಬೇರೆಯವರ ಹೆಣ್ಮಕ್ಳನ್ನು ಕಂಡಾಗ ಒಡ ಹುಟ್ಟಿದ ಅಕ್ಕ ತಂಗಿ ರೂಪ ಆದ್ರೆ ಭಾವಿಸ್ಬೇಕಂತ. ಇದೆಲ್ಲ ಆಗಿನ ಕಾಲದ ಮಾತು. ಈಗಿನ ಕಾಲ ಜನಕ್ಕೆ ಹೇಳಿದ್ರೆ ಸ್ವಲ್ಪ ರುಚಿನೂ ಆಗಲ್ಲ. ಈ ತವರೂರು ಅಣ್ಣನ ಜೊತೆ ತಂಗಿ ಹೋಗ್ತಾ ಇರೋ ಅವ್ರ ಕಡೆನೇ ತೋರಿಸ್ಬೇಕು. ಇವರು ಒಳ್ಳೆ ಜೋಡಿ ಕಣೆಯವರು, ಒಳ್ಳೆ ಪಗಡಸ್ತ ಜೋಡಿ. ಅಣ್ಣ ತಂಗಿ ಅನ್ನೋದು ನೋಡದೆ ಜೋಡಿಗೆ ಗಂಟಾಕೋ ಕಾಲ ಆಯಿತು. ಅಂಥದ್ದನ್ನು ದೂರ ಮಾಡು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸದ್ಗತಿಯನ್ನು ಕೊಡ್ತಕ್ಕಂಥ ಪರಾಪರಸ್ತು ಆಗ್ತಕ್ಕಂಥ ಆ ಭಗವಂತ ನೀನು ಧ್ಯಾನ ಮಾಡು. ಅಂದರೆ ಈ ಕಲಿಯುಗದಲ್ಲಿ, ಈ ನಮ್ಮ ಜನ್ರೇಷನಲ್ಲಿ, ಈ ನಮ್ಮ ಒಂದು ಟಿ ವಿ ಧಾರಾವಾಹಿ ಅಬ್ಬರದಲ್ಲಿ ಏನಾಗಿದೆ ಅಂದರೆ, ದೇವ್ರ ಧ್ಯಾನ ಮಾಡಿದ್ರೆ ಎಲ್ಲಿದ್ದಾನ್ರಿ ದೇವರು? ದೇವರೇ ಇಲ್ಲ. ನಾನೇ ಈಶ್ವರ, ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ. ಪೂಜೆ ಮಾಡಿ ಸ್ವಾಮಿಯ ನಂಬಿದ ಭಕ್ತರಿಗೆಂದಿರೋ ಬಾರದೋ ಕಷ್ಟಗಳು. ಸ್ವಾಮಿಯ ನಂಬಿದ ಭಕ್ತರಿಗೆಂದಿರೋ ಬಾರದೋ ಕಷ್ಟಗಳು. ಕರುಣಾಮಯನ ದೇವದಿ ಭಜಿಸಿದ ಭಕ್ತರಿಗೆ ದೇವದಿ ಭಜಿಸಿದ ಭಕ್ತರಿಗೆ ಸ್ವಾಮಿಯ ನಂಬಿದ ಭಕ್ತರಿಗೆ ಮಾರೋ ಕಷ್ಟಗಳು. ಕರಣ ಪ್ರಹ್ಲಾದನು ಹರಿ ಹರಿ ಎಂದೋಡೆ ನಾರಾಯಣ ನಾರಾಯಣ ನಾರಾಯಣ
ಪರದಿ ಕಂಬರಿ ಬಂದೋ ಬರೆಯಲಿಲ್ಲಲೆ ವರದುವ ಪಾಂಚಾಲಿ ಆಗದೆಗೆದ ಮೋಕ್ಷವನೋ ಕೊಟ್ಟೋ ಬರೆಯಲಿಲ್ಲಲೆ ಸ್ವಾಮಿಯ ನಂಬಿದ ಭಕ್ತರಿಗೆ ಮಾರರು ಭಗವಂತನನ್ನ ನಂಬಿದಂಥ ಭಕ್ತರಿಗೆ ಬಾರದಯ್ಯ ಕಷ್ಟಗಳು. ಅದಕ್ಕೆ ಹೇಳ್ತಾರೆ, ದೇವ್ರು ಮಾಡಿ ಕೆಟ್ಟೋರಿಲ್ಲ, ದೆವ್ವ ಮಾಡಿ ಬದುಕ್ತೋರಿಲ್ಲ. ದೆವ್ವ ಅಂದ್ರೆ ಮಾಟ, ಪಂಪು, ರಗದ ಕೈ ಮಾಡ್ಬೋದು, ಇದು ಜಲ್ಗೆರೆ ಮುಂದೆ ಮಾಡೋದು, ಇವನು ಮಾಡಿ ಯಾರೂ ಬದುಕಲಿಲ್ಲ. ಆದರೆ ಸ್ವಾಮಿಯ ನಂಬಿದ ಭಕ್ತರಿಗೆಂದಿಗೂ ಬಾರದಯ್ಯ ಕಷ್ಟಗಳು. ದೇವರನ್ನು ನಂಬಿ ಯಾರೂ ಕೆಡಲಿಲ್ಲ. ನಂಬಲಾರದೆ ಬೇಕಾದಷ್ಟು ಜನ ಭೂಗತವಾದರು. ನಂಬಿದಂಥ ಸತಿ ಸಕ್ಕುಬಾಯಿ ಮನೆಗಂಡನಾಗಿ ಭಗವಂತ ವಿಠ್ಠಲ ತಾನು ಸೇವೆಯನ್ನು ಮಾಡದ ತಾನೇ ನಿಂತುಕೊಂಡು, ನಂಬಿದ ಕಬೀರನಿಗೆ ಮಗ್ಗದ ಮೇಲೆ ಕುಳಿತುಕೊಂಡು ತಾನೇ ಬಟ್ಟೆಯನ್ನು ನೇಯ್ದ. ತುಂಬಿದ ರಾಜಸಭೆಯಲ್ಲಿ ಪಂಚಪಾಂಡವರ ಸತಿಯಾದ ಮಹತಾಯಿಯ ದ್ರೌಪದಿ, ದುರನಾದ ದುಶ್ಯಾಸನ ಅಣ್ಣನ ಆಜ್ಞಾಧಾರಕನಾಗಿ ಅವಳ ಮಾನಭಂಗ ಮಾಡಬೇಕು ಅಂತ ಸರ್ವ ಜನಗಳ ಸಮ್ಮುಖದಲ್ಲಿ ತುಂಬಿದ ಸಭೆಯಲ್ಲಿ ಅವಳ ಸೀರೆಯನ್ನು ಹಿಡಿದಿಳಿತಾ ಇದ್ದಾನೆ, ಮಾನಭಂಗವಾಗಲಿ ಅಂತ. ಕಾಯುವರ ಯಾರು ಗತಿಯಿಲ್ಲ, ಆಜ್ಞಾಧಾರಕರಾಗಿದ್ದಾರೆ ಪಾಂಡವರೆಲ್ಲರೂ ಕೂಡ. ಕಣ್ಣೀರು ಹರಿಯುತ್ತಿದೆ. ಹೆಣ್ಣಿಗೆ ಮಾನವೇ ಶ್ರೇಷ್ಠ, ಮಾನವೇ ಸಕಲ ಸಂಪತ್ತು. ಈ ಪ್ರಪಂಚದಲ್ಲಿ ಮಾನವ ಹೋದ ಮೇಲೆ ಬದುಕಿದ್ದು ಪ್ರಯೋಜನವೇನು ಹೆಣ್ಣು ಅಂತ ಹೇಳಿ ಆ ಮಹತಾಯಿ ಕಂಬನಿಗರಿತಾ ಇದ್ದಾಳೆ. ಹೇ ಕೃಷ್ಣ, ಪೊರೆಯೋ ಮುರಗರಿ ಏ ಪಕ್ಷಿವಾಹನನೆ ನನಗಕ್ಷಯಾಂಬರವನಿತ್ತು ರಕ್ಷಿಸೋ. ಕೃಷ್ಣ 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 ಬೋರ್ಗರಿಯುತ್ತ ಏರಿದ ಧ್ವನಿಯಿಂದ ಕೂಗ್ಕೊಂಡಂತೆ, ಎಲ್ಲಿದ್ದೀಯಪ್ಪ? ನನ್ನ ಮಾನ ಹೋಗ್ತಾ ಇದೆ, ನನ್ನ ಮಾನವನ್ನು ರಕ್ಷಣೆ ಮಾಡುವರು ಯಾರೂ ಇಲ್ಲ ಇಲ್ಲಿ, ನೀನಾದರೂ ಬರಬಾರದೆ ಅಂತ ಕೂಗ್ಕೊಂಡಾಗ ಭಗವಂತನಿಗೆ ಮುಟ್ಟಿತಂತೆಯೇ ಇವಳ ಕೂಗು. ನಿಂತಲ್ಲಿಯೇ ಭಗವಂತ ಶ್ರೀಹರಿ ಆ ಕೃಷ್ಣ ಪರಮಾತ್ಮ ಅಕ್ಷಾಮರನ್ನು ಬೆರಿ ದುಶಾಸನ ಸೀರೆ ಹೆಳೆದಿಟ್ಟು ಸಾಕಾದ ವಿನಃ ಆಕೆ ಮಾನಭಂಗವಾಗಿದೆ. ಅಂದ ಮೇಲೆ ನಂಬಿದ ಭಕ್ತರನ್ನ ಭಗವಂತ ತಾನೆಂದಿಗೂ ಕೈ ಬಿಡುವುದಿಲ್ಲ. ಹೀಗೆ ಹಲವಾರು ಕಥೆಗಳು, ಹಲವಾರು ಪುರಾಣಗಳು, ಹಲವಾರು ದುಷ್ಟಾಂತರಗಳು ಆ ಭಗವಂತನ ನಂಬಿದಂಥವರಿಗೆ ಕಾಪಾಡ್ತಾನೆಂದು ಸಂದೇಹ ಇದ್ದಾದ ಮೇಲೆ ಆ ನಂಬಿಕೆಯಿಂದ ಈ ದಿವಸ ನಮ್ಮನ್ನೆಲ್ಲ ಬಹಳ ದೂರದಿಂದ ಬರಮಾಡಿಕೊಂಡಿದ್ದೀರ. ನಮ್ಮ ರಾಜಣ್ಣನವರ ಸ್ಮರಣಾರ್ಥವಾಗಿ 1-2 ಗಂಟೆಗಳ ಕಾಲ ಅವನ ಚರಿತ್ರೆಯನ್ನು ಹಾಡಿ ಹೇಳಿ ಕೇಳಿ ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರರಾಗೋಣ. ದಯಮಾಡಿ ಈ ದಿವಸ ಇಲ್ಲಿ ಯಾವ ಕಥೆಯನ್ನು ಆಚರಣೆ ಮಾಡಬೇಕು ಅಂತ. ಪಾಂಡವರ ಸ್ವರ್ಗಾರೋಹಣ ಹೌದೇ, ಅಲ್ಲೇ ಧರ್ಮರಾಯಂದೆ. ಪಾಂಡವರ ಸ್ವರ್ಗಾರೋಹಣ, ಸತ್ಯಸಂಧರಾಗ್ತಕ್ಕಂಥ ಪಾಂಡವರ ಸ್ವರ್ಗಾರೋಹಣ. ಈ ಪ್ರಪಂಚದಲ್ಲಿ ಸತ್ಯಕ್ಕೆ ಜಯವಾಯಿತೆ, ಅಸತ್ಯಕ್ಕೆ ಜಯವಾಯಿತೆ. ಹುಟ್ಟು ಸಾವಿನ ನಡುವೆ ನಾವು ಲೆಕ್ಕಾಚಾರ ಮಾಡಬೇಕಾದ್ರೆ ಇಷ್ಟೇನೆ, ಸತ್ಯಕ್ಕೆ ಜಯವೇ, ಅಸತ್ಯಕ್ಕೆ ಜಯವೇ. ಸತ್ಯಕ್ಕಾಗಿ ಬಾಳಿದವರು ಏನಾದರೂ, ಅಸತ್ಯದಿಂದ ಬದುಕಿದವರು ಏನಾದರೂ ಅಂತಕ್ಕಂಥ ವಿಚಾರವನ್ನು ಸೂಚಿಸುವುದೇ ಈ ಕಥೆಯ ಒಂದು ಸಾರಾಂಶವಾಗಿದೆ. ಅಂತಹ ಆ ಭಗವಂತನ ಚರಿತ್ರೆಯನ್ನು ಹೇಳಿ ಕೇಳಿ ನಾವು ನೀವುಗಳೆಲ್ಲರೂ ಕೂಡ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತಾ ಮತ್ತೊಂದು ಸಾರಿ ರಾಜನವರ ಹೆಸರ ಮೇಲೆ ಗಟ್ಟಿಯಾಗಿ ಒಂದು ಸಾರಿ ಶ್ರೀಮದ್ರಮಾರಮಣ ಗೋವಿಂದ, ರಾಜಣ್ಣನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ, ಗೋವಿಂದ ಅಂದವರಿಗೆಲ್ಲ ಒಳ್ಳೆಯದು ಮಾಡೋ ಗೋವಿಂದ. ಜಯ ನಮ
ಪಾರ್ವತೀ ಪದಯೇ ಹರ ಹರ ಮೆರೆವ ಪುರದೊಳೋ ಬಿರಿಯವನೆನಿಸಿ ಪರಮ